ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಚಾನಲ್ಗೆ ಸುಸ್ವಾಗತಗಳು. ಈಗ ಇವತ್ತು ವಾರ ಭವಿಷ್ಯ ನೋಡೋಣ. ಜನವರಿ 19ರಿಂದ ಜನವರಿ 25ನೇ ತಾರೀಕು ತನಕ ಶುಭ ಕಾರ್ಯಗಳು ಮಾಡೋಕ್ಕೆ ಮುಹೂರ್ತ ಭಾಗ. ಈ ವಾರದಲ್ಲಿ ನಮಗೆ 23ನೇ ತಾರೀಕು ಶುಕ್ರವಾರ ಪಂಚಮಿ ಪೂರ್ವ ಭಾದ್ರ ನಕ್ಷತ್ರ ಬರುತ್ತೆ. ಸೊ ಆ ದಿನ ಯಾವ ನಕ್ಷತ್ರಕ್ಕೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ನೋಡಿ, ಅಶ್ವಿನಿ, ಕೃತಿಕಾ, ಮೃಗಶಿರ, ಆರಿದ್ರ, ಪುಷ್ಯ, ಮಗ, ಉತ್ತರ ಪಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತವಿಷ, ಉತ್ತರಾಭಾದ್ರ ಈ ನಕ್ಷತ್ರದವರು ಅವತ್ತು ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. ಮತ್ತು 25ನೇ ತಾರೀಕು ಭಾನುವಾರ ಬರುತ್ತೆ. ನಮಗೆ ಸಪ್ತಮಿ ಮತ್ತು ರೇವತಿ ನಕ್ಷತ್ರ. ಸೊ ಅವತ್ತು ರೇವತಿ ನಕ್ಷತ್ರದವ್ರಿಗೆ ಯಾವ್ಯಾವ ನಕ್ಷತ್ರದವರೆಗೂ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭಾದ್ರ, ಉತ್ತರಾಭಾದ್ರ ಈ ನಕ್ಷತ್ರದವರು ಆ ದಿನ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗಾಗಿ ಈಗ ನಮಗೆ ಮತ್ತೆ ಮುಹೂರ್ತ ಭಾಗ ಶುರುವಾಗಿರೋದ್ರಿಂದ ಇನ್ಮೇಲೆ ಶುಭ ಕಾರ್ಯಗಳಿಗೆಲ್ಲ ಅವಕಾಶಗಳು ಹೆಚ್ಚಾಗುತ್ತೆ. ವಾರ ಭವಿಷ್ಯ ನೋಡಿ, ಈ ವಾರದಲ್ಲಿ ವಿಶೇಷತೆ ಏನು ಅಂದರೆ 4 ಗ್ರಹಗಳು ನಮಗೆ ಮಕರ ರಾಶಿಯಲ್ಲಿದೆ. ಅದರಲ್ಲೂ ಕುಜ ಉಚ್ಚ ಸ್ಥಾನದಲ್ಲಿದೆ. ಹಾಗಾಗಿ ನೋಡಿ, ಈಗ ಕುಜ ಅಂದ್ರೇನು, ನಮಗೆ ಒಂಥರ ಎನರ್ಜಿ, ಉತ್ಸಾಹ, ಉಲ್ಲಾಸ, ಸೇನಾಧಿಪತಿ, ಧೈರ್ಯ, ಸ್ಥೈರ್ಯ, ಮುಂದಾಳತ್ವ, ರಕ್ತ, ಮಾಂಸಖಂಡಗಳು. ಮತ್ತು ನೆಗೆಟಿವ್ ಅಲ್ಲಿ ಹೇಳಬೇಕು ಅಂದರೆ, ನಕಾರಾತ್ಮಕವಾಗಿ ಹೇಳಬೇಕು ಅಂದರೆ ಗಲಾಟೆಗಳು, ವಾಗ್ವಾದಗಳು, ಕಿತ್ತಾಟ, ಗಾಯಗಳಾಗೋದು, ಆಕ್ಸಿಡೆಂಟು, ಅಪಘಾತಗಳಾಗೋದು, ಇದೆಲ್ಲ ನಮಗೆ ನೆಗೆಟಿವ್ ಸೈಡ್ ಹೇಳುತ್ತೆ. ಬಟ್ ಈಗ ಕುಜ ಯಾವಾಗ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಇದೆಯೋ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಸೊ ಈಗ ಗ್ರಹಗಳು ಯಾವ ಪರಿಸರ ಅಂದರೆ ರಾಶಿ ಇದೆ ಅಂತ ತಿಳ್ಕೊಳ್ಳೋಣ ಈ ವಾರ. ಮೊದಲನೇದಾಗಿ ಕುಜ, ಬುಧ, ಶುಕ್ರ, ರವಿ 4 ಗ್ರಹಗಳು ಮಕರ ರಾಶಿಯಲ್ಲಿ. ಮಕರ ಸಂಕ್ರಾಂತಿ ಅಂದ್ರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಯಿತು ಅಂತ. ಇಷ್ಟು ದಿವಸ ಧನುರಾಶಿಯಲ್ಲಿತ್ತು, ಈಗ ಮಕರ ರಾಶಿಗೆ ಪ್ರವೇಶ ಆಗಿದೆ. ಹಾಗಾಗಿ ಇಲ್ಲಿ ನಮಗೆ 4 ಗ್ರಹಗಳನ್ನು ನೋಡ್ಬೋದು. ಈ ಮಕರ ರಾಶಿಯಲ್ಲಿ ನೋಡಿ, ಕುಜ ಉಚ್ಚ ಸ್ಥಾನದಲ್ಲಿದೆ. ಸೂರ್ಯನಿಗೂ ಶತ್ರು ಸ್ಥಾನ ಆದ್ರೂ ನಮಗೆ ಕುಜನ ಜೊತೆ ಫ್ರೆಂಡ್ಲಿ ಪ್ಲಾನೆಟ್ ಜೊತೆ ಇರೋದ್ರಿಂದ ಅದು ಅನುಕೂಲಕರವಾಗಿದೆ. ಮತ್ತು ಬುಧ ಕೂಡ ಇಲ್ಲಿ ಉತ್ತಮ ರಿಸಲ್ಟ್ ಕೊಡುತ್ತೆ. ಶುಕ್ರ ಮತ್ತೆ ಸ್ನೇಹಿತನ ಮನೆ. ಹಾಗಾಗಿ 4 ಗ್ರಹಗಳು ಇಂಡಿವಿಜುವಲ್ ಆಗಿ ಅಂದರೆ ವೈಯಕ್ತಿಕವಾಗಿ ಒಳ್ಳೆ ಫಲವನ್ನೇ ನೀಡುತ್ತೆ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಶುಕ್ರ ಕುಜನ ಜೊತೆ ಆಗಲಿ ರವಿ ಜೊತೆ ಆಗಲಿ ಕಂಪ್ಯಾಟಬಿಲಿಟಿ ಇರಲ್ಲ. ಅಂದರೆ ಅದು ಅನುಕೂಲಕರವಾಗಿ, ಅಂದರೆ ಇಬ್ಬರು ಸೇರಿದಾಗ ಅಲ್ಲಿ ವಾದ ವಿವಾದಗಳು ಬರುತ್ತೆ. ಅಂದರೆ ಮಾವ ಸೊಸೆಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಅಥವಾ ಗಂಡ ಹೆಂಡತಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋ ಅಂತ ಚಾನ್ಸಸ್ ಇರುತ್ತೆ. ಈ ವಾರದಲ್ಲಿ ಶನಿ ಮೀನರಾಶಿಯಲ್ಲಿಯೂ, ರಾಹು ಕುಂಭರಾಶಿಯಲ್ಲಿಯೂ, ಸಿಂಹರಾಶಿಯಲ್ಲಿ ಕೇತು ಮತ್ತು ಗುರು ಮಿಥುನ ರಾಶಿಯಲ್ಲಿಯೂ ಸಂಚಾರ ಮಾಡ್ತಾ ಇದೆ. ಇದು ಗ್ರಹಗಳು ಇರುವ ಪರಿಸರ. ಈ ವಾರದಲ್ಲಿ ಚಂದ್ರನು ಮಕರ ರಾಶಿ ಮತ್ತು ಕುಂಭರಾಶಿಯಲ್ಲಿ ಈ ವಾರ ಸಂಚಾರ ಮಾಡುತ್ತೆ. ವಾರದ ಅಂತ್ಯದಲ್ಲಿ ಚಂದ್ರ ರಾಹು ಯುತಿಯಾಗೋ ಚಾನ್ಸ್ ಇದೆ. ಹಾಗಾಗಿ ಅದನ್ನು ನಾವು ಗಮನ ಹರಿಸಬೇಕಾಗುತ್ತೆ. ವಾರ ಭವಿಷ್ಯ ಸಿಂಹರಾಶಿಯವರಿಗೆ 6ನೇ ಮನೆಯಲ್ಲಿ ರವಿ, ಕುಜ, ಬುಧ, ಶುಕ್ರ, ಚಂದ್ರ ಈ 5 ಯುತಿಗಳು, 5 ಗ್ರಹಗಳ ಯುತಿ 6ನೇ ಮನೆಯಲ್ಲಿ ಆಗ್ತಾ ಇದೆ. ಸೊ ನಿಮಗೆ ಸಿಂಹರಾಶಿಯವರಿಗೆ 12ನೇ ಮನೆ ಅಧಿಪತಿನೂ ನಮಗೆ 6ನೇ ಮನೆಯಲ್ಲಿ ಆಗ್ತಾ ಇದೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕಫ, ಕೆಮ್ಮು, ನೆಗಡಿ ಬರೋ ಅಂತ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ ವಾರದ ಮೊದಲನೇ 3-4 ದಿವಸ. ನಂತರ ನೋಡಿ, ಚಂದ್ರ ಯಾವಾಗ ರಾಹು ಜೊತೆ ಸೇರುತ್ತೋ ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಓವರಾಲ್ ತೊಗೊಂಡ್ರೆ ಚಂದ್ರ ಶಾಂತಿ ಅಗತ್ಯ ಇದೆ ಈಗ. ಸೊ ಹಾಗಾಗಿ ಶಿವನ ಆರಾಧನೆ ಮಾಡೋದಾಗ್ಲಿ ಅಥವಾ ಅಕ್ಕಿ ದಾನ ಕೊಡೋದಾಗ್ಲಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ತಾಯಿ ಸೇವೆ ಮಾಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ. ನಂತರ 6ರಲ್ಲಿ ಕುಜ ಸೂರ್ಯರು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೊಡುತ್ತೆ. ಸ್ಟೇಟಸ್ಸು, ಗೌರವ, ಸಮಾಜದಲ್ಲಿ ಗೌರವ, ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರಮೋಷನ್ನು, ಹೊಸ ಕೆಲಸ ಹುಡುಕ್ತಾ ಇದ್ರೆ ಸಿಂಹರಾಶಿಯವರಿಗೆ ಅತ್ಯುತ್ತಮವಾಗಿದೆ. ಸೊ ನಿಮಗೆ ಓವರಾಲ್ ತೊಗೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ಕುಜ ಮತ್ತೆ ಸೂರ್ಯಗಳು ಒಳ್ಳೆ ಲಾಭ ಕೊಡ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ನೋಡಿ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಬುಧ ಶುಕ್ರ ಇಬ್ಬರೂ ನಿಮಗೆ 6ನೇ ಮನೆಯಲ್ಲೇ ಇದೆ. 6ನೇ ಮನೆಯಲ್ಲಿ ಶುಕ್ರ ಏನು ಮಾಡುತ್ತೆ, ನಮಗೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಾಗಾಗಿ ಇಲ್ಲಿ ಶುಕ್ರ ಶಾಂತಿ ಅಗತ್ಯ. ಸೊ ಈ ಹಬ್ಬದಲ್ಲಿ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ಅಲಂಕಾರಿಕ ವಸ್ತುಗಳನ್ನು ನೀವು ದಾನ ಕೊಡೋದ್ರಿಂದ ಅಥವಾ ಗಿಫ್ಟ್ ಕೊಡೋದ್ರಿಂದ ಅನುಕೂಲ ಹೆಚ್ಚಾಗುತ್ತೆ. ನಂತರ ನಮಗೆ ಬುಧ ಇಲ್ಲಿ 2 ಮತ್ತು 11ನೇ ಮನೆಯಲ್ಲಿ ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ನಮಗೆ ಬುಧನಿಂದ.
ಸೊ ಹಾಗಾಗಿ ವಿದ್ಯಾರ್ಥಿಗಳಿಗಾಗ್ಬೋದು, ವ್ಯಾಪಾರಿಗಳಿಗಾಗ್ಬೋದು ಅನುಕೂಲ ಚೆನ್ನಾಗಿದೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಷ್ಟಮ ಶನಿ ಈಗ ನಡೀತಾ ಇರೋದ್ರಿಂದ ಶನಿ ಶಾಂತಿ ಕೂಡ ಅಗತ್ಯ. ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಲಾಭಗಳು ಹೆಚ್ಚಾಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಇದು ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಖಂಡಿತ ಲಾಭ ಇದೆ. ನಮಗೆ ನಿಮ್ಮ ರಾಶಿಯಲ್ಲಿಯೇ ಕೇತು ಇರೋದ್ರಿಂದ ಕೇತುಗೆ ಪರಿಹಾರ ಅಗತ್ಯ. ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ನೀಡೋದು, ಗಣೇಶನ ಆರಾಧನೆ ಮಾಡೋದ್ರಿಂದ ಖಂಡಿತ ಲಾಭ ಇದೆ. ಸೊ ಓವರಾಲ್ ಆಗಿ ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾಗಿದೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಒಳ್ಳೆದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಪಂಚಗ್ರಹಗಳು, ಅದರಲ್ಲೂ ಕುಜ ಉಚ್ಚ ಸ್ಥಾನದಲ್ಲಿದೆ. ಕುಜ 3 ಮತ್ತು ಅಷ್ಟಮಾಧಿಪತಿ. ಸೊ ಇಲ್ಲೇನಾಗುತ್ತೆ, ನಿಮಗೆ ಒಂದು ಒಳ್ಳೆ ಬದಲಾವಣೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿದೆ. ಈ ಕನ್ಯಾ ರಾಶಿಯವರಿಗೆ ಲಾಂಗ್ ಟರ್ಮಿಂದ ಏನಾದರೂ ಕೆಲಸಗಳ ನಿಧಾನ ಆಗ್ತಾ ಇದೆ, ದುಡ್ಡು ಕಾಸು ಹೆಚ್ಚು ಖರ್ಚಾಗ್ತಿದೆ ಅಂದವ್ರಿಗೆ ಈಗ ಒಂದು ಒಳ್ಳೆ ಅವಕಾಶ, ಬದಲಾವಣೆಗಳು ಚಾನ್ಸಸ್ ಇದೆ. ಯಾಕಂದರೆ 8ನೇ ಮನೆ ಅಧಿಪತಿ ಯಾವಾಗ ಪಂಚಮದಲ್ಲಿ ಬದಲಾವಣೆ ಆಗುತ್ತೋ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಬೇಕು. ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಬದಲಾವಣೆಗೆ ಇದು ಒಳ್ಳೆ ಅವಕಾಶನೇ ತಂದುಕೊಡುತ್ತೆ ನಿಮಗೆ. ಯಾಕಂದರೆ ಕರ್ಮಾಧಿಪತಿ ಜೊತೆಗೆ 10ನೇ ಮನೆ ಅಧಿಪತಿ ಜೊತೆಗೆ ಪಂಚಮದಲ್ಲಿ ಯುತಿಯಾಗಿದೆ, ಜೊತೆಗೆ ನಿಮಗೆ 12ನೇ ಮನೆ ಅಧಿಪತಿ ಜೊತೆನೂ ಯುತಿಯಾಗಿದೆ. ಹಾಗಾಗಿ ಖರ್ಚು ಹೆಚ್ಚಾಗೋದು ಈ ವಾರ, ಈ ತಿಂಗಳಲ್ಲಿ, ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ನಿಮಗೆ ಭಾಗ್ಯಾಧಿಪತಿ 9 ಮತ್ತು ಧನಾಧಿಪತಿಯೂ ಪಂಚಮ ಜೊತೆ ಇದೆ. ಹಾಗಾಗಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು, ಆದರೆ ಹಣಕಾಸು ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಯಾಕಂದರೆ ಪಂಚಮದಲ್ಲಿ ಆಗ್ತಾ ಇದೆ, ನಂತರ ಅದು 6ನೇ ಮನೆಗೆ ಹೋಗೋದ್ರಿಂದ ಲಾಭದ ಕಡೆಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ತಿಂಗಳಲ್ಲಿ, ಈ ವಾರದಲ್ಲಿ ಏನೇನು ನೀವು ನಿರ್ಧಾರಗಳನ್ನ ತಗೋತೀರೋ ಅದು ಮುಂಬರುವ ತಿಂಗಳಲ್ಲಿ ಲಾಭದಾಯಕವಾಗಿರುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಈ ಗ್ರಹ ಗತಿಗಳಿಂದ ಲಾಭ ಹೆಚ್ಚಾಗಿ ಕಾಣ್ತಾ ಇದೆ. ನಂತರ ನಾವು ನೋಡಬೇಕಾಗಿರೋದು ಕರ್ಮಸ್ಥಾನದಲ್ಲಿ ಗುರು. ಯಾವಾಗ ಕರ್ಮಸ್ಥಾನದಲ್ಲಿ ಗುರು ಇರುತ್ತೋ, ಗುರು 4ನೇ ಮನೆ ನೋಡ್ತಾ ಇರೋದ್ರಿಂದ ನಿಮಗೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ, ಮನೆ ಅಥವಾ ವಾಹನ ಈ ವಿಷಯಗಳಲ್ಲಿ ಆಲೋಚನೆ ಬರ್ತಾ ಇರುತ್ತೆ. ಖರೀದಿ ಮಾಡೋಕ್ಕೋ, ರೆನೋವೇಷನ್ ಮಾಡ್ಸೋಕ್ಕೋ, ಅಥವಾ ಮನೆ ಖರೀದಿ, ವಾಹನ ಖರೀದಿ ಈ ವಿಷಯಗಳಲ್ಲಿ ಆಲೋಚನೆ ಹೆಚ್ಚಾಗಿರುತ್ತೆ. ಯಾಕಂದರೆ ಪಂಚಮದಲ್ಲಿ ಯಾವಾಗ ನೋಡಿ ನಿಮಗೆ 3, 8ನೇ ಮನೆ ಅಧಿಪತಿ ಪಂಚಮದಲ್ಲಿ ಶುಕ್ರನ ಜೊತೆ ಇದೆ. ಸೊ ಹಾಗಾಗಿ ಈ ಫ್ಲಾಟ್ ತೊಗೊಳೋದು, ವಾಹನ ತೊಗೊಳೋ ಕಡೆ ಆಸೆ ಹೆಚ್ಚನ್ನು ಕೊಡುತ್ತೆ. ಕ್ರಿಯೇಟಿವಿಟಿ ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಆಗ್ಬೋದು, ಅಥವಾ ನಿಮಗೆ ಹೆಚ್ಚಿನ ವಿದ್ಯಾಭ್ಯಾಸ, ಅದರಲ್ಲೂ ಟೆಕ್ನಿಕಲ್ ಆಟೋಮೊಬೈಲ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಲೈನ್ ಇರ್ಬೋದು, ಇಂಥವ್ರಿಗೆ ಒಳ್ಳೊಳ್ಳೆ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ನಮಗೆ 6ನೇ ಮನೆ ರಾಹು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆದರೆ 6ರಲ್ಲಿ ಚಂದ್ರ ಯುತಿ ಆಗ್ತಾನೆ ವಾರಾಂತ್ಯದಲ್ಲಿ, ಆಗ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಬಟ್ ಆದರೂ ಕೂಡ ನಿಮ್ಗೆ 11ನೇ ಮನೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಆಪರ್ಚುನಿಟಿನೂ ವಾರಾಂತ್ಯದಲ್ಲಿ ಕೊಡುತ್ತೆ. ಸೊ ಓವರಾಲ್ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಸಂಚಾರ, ನಿಮ್ಮ ರಾಶಿ ಮೇಲೆ ಗುರು ವೀಕ್ಷಣೆ ಇದೆ. ನಂತರ 4ನೇ ಮನೆಯಲ್ಲಿ ಯಾವಾಗ ತುಲಾ, ವೃಶ್ಚಿಕ, ಧನಸ್ಸು, ಮಕರ 4ನೇ ಮನೆಯಲ್ಲಿ ಪಂಚಗ್ರಹಗಳ ವಿಧಿ, 11ನೇ ಮನೆ ಕರ್ಮಾಧಿಪತಿನೂ ಇಲ್ಲೇ ಬಂದು ನಿಮಗೆ ಭಾಗ್ಯದಲ್ಲಿ ಗುರು ಸಂಚಾರ, ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೂ ಬಿದ್ದಿದೆ. ಮತ್ತೆ ನೋಡಿ, ತುಲಾ ರಾಶಿಯವರಿಗೆ 4ನೇ ಮನೆಯಲ್ಲಿ ಪಂಚಗ್ರಹಗಳ ವಿಧಿ. 4ನೇ ಮನೆಯಲ್ಲಿ ವಾಹನ ಖರೀದಿಗೆ, ಸ್ಥಿರಾಸ್ತಿ ಖರೀದಿಗೆ, ಅಥವಾ ನಿಮ್ಗೆ ಹೈಯರ್ ಎಜುಕೇಷನ್ಗೆ ಎಲ್ಲ ರೀತಿಗೂ ನಿಮ್ಮ ತುಲಾ ರಾಶಿಯವರಿಗೆ ಅನುಕೂಲಕರವಾಗೇ ಇದೆ. ನಮಗೆ 11ನೇ ಮನೆ ಕೇತು ಇದೆ, ಅದು ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ. ಮತ್ತು ಪಂಚಮದ ರಾಹುಗೋಸ್ಕರ ಪರಿಹಾರ ಆಗತ್ತೆ ಇದೆ. 6ನೇ ಮನೆಯಲ್ಲಿ ಶನಿ ಕೂಡ ಅತ್ಯುತ್ತಮ ರಿಸಲ್ಟೇ ಕೊಡ್ತಾ ಇದೆ. 4ನೇ ಮನೆಯಲ್ಲಿ ಅಂದರೆ ನಿಮ್ಮ ಮನೆ, ಕುಟುಂಬ, ಅಂದರೆ ನಿಮ್ಮ ಪರಿಸರ ಏನಿದೆಯೋ ಅಲ್ಲಿ ತಂದೆಗೂ ಮತ್ತು ಪತ್ನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಿ ಯಾಕೆ ಅಂತಂದರೆ ಸೂರ್ಯನ ಜೊತೆ ಯಾವಾಗ ಶುಕ್ರ ಸೇರುತ್ತೋ ತಂದೆಗೂ ಪತ್ನಿಗೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸಹನೆ ಕಾಪಾಡ್ಕೋಬೇಕಾಗುತ್ತೆ ಕುಟುಂಬದಲ್ಲಿ. ಅದು ಬಿಟ್ಟರೆ ಯಾವಾಗ ಶುಕ್ರ ಮತ್ತು ಕುಜ ಸೇರುತ್ತೋ ಅಲ್ಲಿ ವಿವಾಹ ಹೊಂದಾಣಿಕೆಗೆ ನಿಮಗೆ ಕುಟುಂಬದಲ್ಲಿ ಅನುಕೂಲಕರ ಮಾಡಿಕೊಡುತ್ತೆ. ನಂತರ ವಾಹನ ಖರೀದಿಗೆ, ಕೆಲಸ ಕಾರ್ಯಗಳಿಗೆ ಎಲ್ಲ ವಿಷಯದಲ್ಲೂ ನಿಮಗೆ ಅನುಕೂಲ ಚೆನ್ನಾಗೇ ಇದೆ. ಓವರಾಲ್ ಆಗಿ ತೊಗೊಂಡ್ರೆ ಹೊಟ್ಟೆ ಭಾಗ, ಅಜೀರ್ಣ, ಈ ಫ್ರೈಡ್ ಐಟಮ್ನ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಈ ವಾರ ಅತ್ಯುತ್ತಮವಾಗಿದೆ ಎನ್ನುವ ತುಲಾ ರಾಶಿಯವರಿಗೆ. ಒಳ್ಳೆಯದಾಗಲಿ. ರಾಹುಗೋಸ್ಕರ ನೀವು ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದು, ದುರ್ಗಾದೇವಿ ಅಷ್ಟೋತ್ತರಗಳು ಹೇಳೋದ್ರಿಂದ ಲಾಭಗಳು ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 3ನೇ ಮನೆಯಲ್ಲಿ 4-5 ಗ್ರಹಗಳ ಯುತಿಯಾಗಿದೆ. ಭಾಗ್ಯಾಧಿಪತಿನೂ ಯಾವಾಗ ನಿಮಗೆ 3ನೇ ಮನೆಯಲ್ಲೇ ಸೇರ್ಕೋತೋ, ಮತ್ತು ನಿಮ್ಮ ರಾಷ್ಟ್ರಾಧಿಪತಿನೂ 3ನೇ ಮನೆಯಲ್ಲಿದೆ, ಮತ್ತು ಸಪ್ತಮಾಧಿಪತಿನೂ 3ನೇ ಮನೆಯಲ್ಲಿದೆ. ಹಾಗಾಗಿ ನಿಮಗೆ ಕಮ್ಯುನಿಕೇಷನ್ ಇಂದ ಲಾಭ, ಮಾತುಕತೆಯಿಂದ ಲಾಭ,
ಈಗ ಯಾರಾದರೂ ಸರ್ಜರಿ ಮಾಡೋರು ಇರ್ಬೋದು, ಅಂದರೆ ಸರ್ಜನ್ಸ್ ಇರ್ಬೋದು, ಅಥವಾ ಲಾಯರ್ಸು, ಆರ್ಕಿಟೆಕ್ಟು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರು, ಇವರೆಲ್ಲರಿಗೂ ಅತ್ಯುತ್ತಮ ವಾರ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಯಾರು ಬದಲಾವಣೆಗಳಿಗೆ ಇಷ್ಟಪಡ್ತಾ ಇದ್ದಾರೆ, ಯಾರು ಚೇಂಜ್ ಮಾಡ್ತಿದ್ದಾರೆ, ಟ್ರಾನ್ಸ್ಫಾರ್ಮ್ ಮಾಡ್ತಿದ್ದಾರೆ, ಅವ್ರಿಗೆ ಅತ್ಯುತ್ತಮ ವಾರ ಅಂತಲೇ ಹೇಳ್ಬೋದು. ನೋಡಿ, ಮಾತುಕತೆಯಲ್ಲಿ ಜಯ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಈಗ ಅಷ್ಟಮದಲ್ಲಿ ಗುರು ಇದೆ, ಹಾಗಾಗಿ ಸ್ವಲ್ಪ ಹಣಕಾಸು ಹೆಚ್ಚು ಖರ್ಚಾಗ್ತಾ ಇರ್ಬೋದು. ಬಟ್ ನೀವು ಯಾಕಂದರೆ ಎರಡನೇ ಮನೆ ಮೇಲೆ ಅಷ್ಟಮದಿಂದ ಎರಡನೇ ಮನೆ ಮೇಲೆ ಬಿದ್ದಾಗ ಕುಟುಂಬಕ್ಕೋಸ್ಕರ ಖರ್ಚು ಹೆಚ್ಚಾಗ್ತಿರುತ್ತೆ. ಗುರು ಶಾಂತಿ ಅಗತ್ಯ ಇದೆ. ಹಳದಿ ವಸ್ತ್ರವನ್ನು ಗುರು ಹಿರಿಯರಿಗೆ ದಾನ ಕೊಡೋದ್ರಿಂದ, ಕಡಲೆಯನ್ನು ಶಿವನ ದೇವಸ್ಥಾನದಿಂದ ಉಷ್ಣಿ ಮಾಡಿಸಿ ಭಕ್ತಾದಿಗಳಿಗೆ ದಾನ ಕೊಡೋದ್ರಿಂದ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಗುರು ಅಷ್ಟೋತ್ತರಗಳು ಹೇಳ್ಕೊಡಿ, ರಾಯರ ಮಠಕ್ಕೆ ಭೇಟಿ ಕೊಡಿ, ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಅದರಿಂದ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ದಿನನಿತ್ಯ ಅರಿಶಿಣದ ತಿಲಕವನ್ನು ಹಚ್ಚಿ ಅಡುಗೆಗೆ ಅರಿಶಿಣ ಉಪಯೋಗಿಸಿ, ಇದರಿಂದ ನಿಮಗೆ ಗುರು ಆಕ್ಟಿವೇಟ್ ಆಗುತ್ತೆ. ಗುರು ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ಇನ್ನು 3ರಲ್ಲಿ ನಮಗೆ ಕುಜ ಇದ್ದರೆ, ಅಲ್ಲಿ ಉಚ್ಚನಾಗಿದ್ದರೆ ಸ್ಥೈರ್ಯಕ್ಕೆ ಕಾರಣ ಆಗುತ್ತೆ. ಸೊ ಈಗ ಕೆಲಸ ಕಾರ್ಯಗಳಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಗೌರವ ಸಿಗೋದು, ಮಾತುಕತೆಯಲ್ಲಿ ಜಯ ಸಿಗೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ಬೋದು, ಮಾರ್ಕೆಟಿಂಗು, ಸೇಲ್ಸು, ಇವರೆಲ್ಲರಿಗೂ ಈ ವಾರದಲ್ಲಿ ಅತ್ಯುತ್ತಮ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ 4ನೇ ಮನೆಯಲ್ಲಿ ಚಂದ್ರ ರಾಹು ಯುತಿ ಆಗುತ್ತೆ. ವಾರಾಂತ್ಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆ, ಮಾನಸಿಕ ಒತ್ತಡ ಬರೋದನ್ನು ಸಿಗುತ್ತೆ. ಹಾಗಾಗಿ ಚಂದ್ರ ಶಾಂತಿ ಅಗತ್ಯ. ಅಕ್ಕಿ ದಾನ ಕೊಡೋದಾಗಲಿ, ಶಿವನ ದೇವಸ್ಥಾನಕ್ಕೆ ಹೋಗೋದಾಗಲಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸೂರ್ಯ ನಿಮ್ಮೆಲ್ಲರಿಗೂ, ಮಕರ ರಾಶಿಗೆ ಯಾವಾಗ ಸೂರ್ಯ ಪ್ರವೇಶ ಮಾಡಿದನೋ ಆ ಸೂರ್ಯನು ನಿಮ್ಮ ಬಾಳಿನಲ್ಲಿ ತೇಜಸ್ಸು, ಆರೋಗ್ಯ ಮತ್ತು ಸಮೃದ್ಧಿ ನೀಡಲಿ ಅಂತ ಭಗವಂತನ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.